Dear friends, welcome to my YouTube channel, The Classic Corner. ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 3 ಹಂತಗಳಲ್ಲಿ ನಡೀತಾ ಇದೆ. 1ನೇ ಹಂತ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, 2ನೇ ಹಂತ ಗ್ರಾಮರ್, 3ನೇ ಹಂತ ಕಂಪೋಸಿಷನ್. ಈ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಮತ್ತು ಗ್ರಾಮರ್ ಕೋರ್ಸ್ ಸೈಮಲ್ಟೇನಿಯಸ್ ಆಗಿ ನಡೀತಾ ಇದಾವ. ಅಂದ್ರ ಮೊದಲು ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣನ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನು ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. ನಿಮ್ಗೆ ಗೊತ್ತಿದೆ ವೊಕ್ಯಾಬ್ಯುಲರಿ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಅದು ಇದ್ದೇ ಇರ್ತದ. ಅದರಲ್ಲೇನೆ ಹೆಚ್ಚು ಮಾರ್ಕ್ಸ್ ಇರ್ತಾವ. ಅದ್ರ ಮೇಲೆನೆ ಇದು ಒಂದು 15-20 ನಿಮಿಷ ನಾವು ಪ್ರಾಕ್ಟೀಸ್ ಮಾಡಿಸಿ ನೆಕ್ಸ್ಟ್ ಗ್ರಾಮರ್ ಟಾಪಿಕ್ಗೆ ಹೋಗ್ತೀವಿ. ಅದು ಎಲ್ಲ ಇಡೀ ಗ್ರಾಮರ್ ಟಾಪಿಕ್ ಆದ್ಮೇಲೆ ಏನು ನಾವು ಕಂಪೋಸಿಷನ್ ಪಾರ್ಟಿಗೆ ಹೋಗ್ತೀವಿ. ಅಲ್ಲಿ ಕಂಪೋಸಿಷನ್ ಪಾರ್ಟ್ ನಲ್ಲಿ ಡಿಸ್ಕ್ರಿಪ್ಟಿವ್ ಇರ್ತದ. ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಟಿವ್ ಟೈಪ್ ಅಂದ್ರೆ ಅಲ್ಲಿ ಲೆಟರ್ ರೈಟಿಂಗ್ ಬರೆಯುವುದು ಹೇಗೆ, ಪ್ಯಾರಾಗ್ರಾಫ್ ರೈಟಿಂಗ್ ಬರೆಯುವುದು ಹೇಗೆ, ನೋಟಿಸ್ ಬರೆಯುವುದು ಹೇಗೆ, ರಿಪೋರ್ಟ್ ರೈಟಿಂಗ್ ಬರೆಯುವುದು ಹೇಗೆ, ಟ್ರಾನ್ಸ್ಲೇಷನ್ ಮಾಡುವುದು ಹೇಗೆ, ಪ್ರೆಸ್ಸಿ ರೈಟಿಂಗ್ ಬರೆಯುವುದು ಹೇಗೆ, ಅದು ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತದ. ಅದು ಎಲ್ಲಾ ಗ್ರಾಮರ್ ಟಾಪಿಕ್ಸ್ ಮುಗಿದ ಮೇಲೆ ಸುಮಾರು ನಾ ಹೇಳ್ತೀನಿ ನಿಮಗೆ, ಸುಮಾರು 400ಕ್ಕಿಂತ ಹೆಚ್ಚು ವಿಡಿಯೋಸ್ಗಳಾಗ್ತಾವ. ಓಕೆ, ನೀವು ಯಾವ ಕ್ಲಾಸಿಗೂ ಹೋಗುವುದು ಅವಶ್ಯಕತೆ ಇರುವುದಿಲ್ಲ. ದುಡ್ಡು ಕೊಟ್ಟು ನೀವು ವಿಡಿಯೋಸ್ಗಳನ್ನ ನೋಡುವುದ್ರ ಮುಖಾಂತರವೇ ಸಾಕಷ್ಟು ಇಂಗ್ಲಿಷ್ ನಾಲೆಜ್ ಅನ್ನ ಪಡೆದುಕೊಳ್ತೀರಿ. ಅದನ್ನು ಗ್ಯಾರಂಟಿ ಕೊಡ್ತೀನಿ ನಾನು. ಪ್ರೊವೈಡೆಡ್ ನೀವು ಏನು ನೀಟಾಗಿ ಅದನ್ನ ಡೈಲಿ ನೋಡ್ತಿರ್ಬೇಕು, ಡೈಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಓಕೆ, ಈಗ ಇವತ್ತಿನ ಲಿಸ್ಟ್ ಆಫ್ ವರ್ಬ್ಸ್ 3 ಫಾರ್ಮ್ಗಳಲ್ಲಿ ಇರ್ತದೆ. ನಾ ಯಾವಾಗ್ಲೂ ಹೇಳ್ತಿರ್ತೀನಿ ಪ್ರತಿ ವಿಡಿಯೋದಲ್ಲಿನೂ, ಈ ವರ್ಬ್ಸ್ 3 ಫಾರ್ಮ್ಗಳ ಪರಿಚಯ ಇರ್ಲೇಬೇಕು ನಮಗೆ. ಇಲ್ದೇ ಇದ್ರ ಇಂಗ್ಲಿಷ್ ಅನ್ನ ನೀವು ಕಲಿಯಕ್ ಆಗುದಿಲ್ಲ, ಮಾತಾಡಕ್ ಆಗುದಿಲ್ಲ. ಓಕೆ, ಬರೆಯಕ್ ಆಗುದಿಲ್ಲ ಗ್ರಾಮೆಟಿಕಲ್ ಆಗಿ. ಈ 3 ವರ್ಬ್ಸ್ ಗಳ 3 ಫಾರ್ಮ್ಸ್ ಗಳ ಪರಿಚಯ ಇದ್ದಾಗ ಮಾತ್ರ ನಿಮಗೆ ಇಂಗ್ಲಿಷ್ ಅನ್ನ ಮುಂದೆ ತಗೊಂಡು ಹೋಗಕ್ ಹೆಲ್ಪ್ ಆಗುತ್ತೆ. ಇಲ್ಲಿ ಕೊಡುವಂತವು ಕಾಮನ್ ಏನು ವರ್ಬ್ಸ್, ಡೇ ಟು ಡೇ ಲೈಫ್ ದಲ್ಲಿ ಯೂಸ್ ಮಾಡುವಂತ ವರ್ಬ್ಸ್. ನೀವು ಡೇ ಟು ಡೇ ಲೈಫ್ ದಲ್ಲಿ ಯೂಸ್ ಮಾಡ್ತಿರ್ತೀರಿ ಅವನ್ನ, ಇವುಗಳನ್ನ. ಆದ್ರೆ ಥರ್ಡ್ ಫಾರ್ಮ್ ಗೊತ್ತಿದ್ರು 2 ಫಾರ್ಮ್ ಗೊತ್ತಿರೋದಿಲ್ಲ. ಫಸ್ಟ್ ಫಾರ್ಮ್ ಗೊತ್ತಿದ್ರೆ ಸೆಕೆಂಡ್ ಫಾರ್ಮು, ಥರ್ಡ್ ಫಾರ್ಮ್ ಗೊತ್ತಿರೋದಿಲ್ಲ. ನೀವು ಮಾತಾಡ್ತಿರ್ತೀರಲ್ಲ, ಅಲ್ಲೇ ತಿಳ್ಕೊಬೇಕು. ನಾನು ಇನ್ಫ್ಲೂಯೆನ್ಸ್ ಅಂತ ಒಂದು ವರ್ಡ್ ಬಳಸಿದೆ, ಅದ್ರದ್ದು 2 ಫಾರ್ಮ್ ಯಾವ್ಯಾವು ಅಂತೇಳಿ ನೀವು ಮನಸ್ಸಿನಲ್ಲಿ ಅನ್ಕೊಳ್ಬೇಕು. ಗೊತ್ತಾಗದೇ ಇದ್ರ ಮನೆಗೆ ಬಂದು ಅಥವಾ ನೀವು ನೋಡ್ಬೇಕು, ಅಲ್ಲೇ ಮೊಬೈಲ್ ದಲ್ಲೇನೂ ನೋಡ್ಬೋದು. ಓಕೆ, ಸೊ ಆ ತರ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಕೆಲವೊಂದಿಷ್ಟು ವರ್ಡ್ಸ್ ಅನ್ನ ನೀವು ಕನ್ನಡದಲ್ಲಿ ಹೇಳ್ತಿರೋದಿಲ್ಲ, ಇಂಗ್ಲಿಷ್ ನಲ್ಲೇನೆ ಹೇಳ್ತಿರ್ತಾರೆ. ಆದ್ರೆ ಅವುಗಳ ಕನ್ನಡ ಅರ್ಥ ಮತ್ತು 2 ಫಾರ್ಮ್ಗಳ ಪರಿಚಯನೇ ಇರುವುದಿಲ್ಲ. ಓಕೆ, ಅಲ್ಲಿ ಅದಕ್ಕೇನೆ ಇಂಗ್ಲಿಷ್ ಮಾತಾಡಕ್ ಆಗುದಿಲ್ಲ ಮತ್ತು ಗ್ರಾಮರ್ ಅನ್ನ ಸರಿಯಾಗಿ ಕಲಿಯಕ್ ಆಗುದಿಲ್ಲ. ಓಕೆ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಹೆಚ್ಚು ಸ್ಕೋರ್ ಮಾಡ್ಬೇಕಾದ್ರೆ ಸೊ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಬಹಳ ಇಂಪಾರ್ಟೆಂಟ್. ಅದರಲ್ಲೇನೆ ಹೆಚ್ಚು ಮಾರ್ಕ್ಸ್ ಇರ್ತಾವ. ಅದ್ರ ಮೇಲೆನೆ, ಆ ಟಾಪಿಕ್ ಗಳ ಮೇಲೆನೆ ವೊಕ್ಯಾಬ್ಯುಲರಿ ಟಾಪಿಕ್ಸ್ ಏನ್ ಬರ್ತಾವಲ್ಲ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ಸ್, ಫ್ರೇಸಲ್ ವರ್ಬ್ಸ್, ಸಿನಾನಿಮ್ಸ್, ಎಂಟಾನಿಮ್ಸ್, ಕೊಲೋಕೇಶನ್ಸ್, ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್, ಬಹಳಷ್ಟು ವರ್ಬ್ಸ್ ಗಳು, ಐ ಮೀನ್ ವೊಕ್ಯಾಬ್ಯುಲರಿ ಟಾಪಿಕ್ಸ್ ಗಳು ಇದಾವೆ. ಸೊ ನಾವು ಇಲ್ಲಿ ಎಲ್ಲವುಗಳನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. ಬರೀ ಹೇಳುದಷ್ಟೇ ಅಲ್ಲ, ಪ್ರಾಕ್ಟೀಸ್ ಮಾಡಿಸ್ತೇನೆ ನಾನು, ರಿಪಿಟೇಷನ್ ಮಾಡ್ತೇನೆ. ಓಕೆ, ಆ ಅರ್ಥದಲ್ಲಿ ಇವು ಇವತ್ತಿನ ವರ್ಬ್ಸ್. ಫಸ್ಟ್ ಒನ್ ಇಂಪ್ರೆಸ್, ಇಂಪ್ರೆಸ್ಡ್, ಪ್ರಭಾವ ಬೀರು, ಮನಸ್ಸೆಳೆ, ಆಕರ್ಷಿಸು ಅಂತೇಳಿ ನಾವು ಅಂತಿರ್ತೀವಿ. ಇಂಪ್ರೆಸ್ ಮಾಡಿದನ್ರಿ ಅವ ಅಂತೇಳಿ ಆ ಅರ್ಥದಲ್ಲಿ. ಇನ್ಫ್ಲುಯೆನ್ಸ್ಡ್, ಪ್ರಭಾವ ಬೀರು, ಅಗೇನ್ ಪ್ರಭಾವ ಬೀರು. ಕಾಮನ್ ವರ್ಡ್ ಪ್ರಭಾವ ಬೀರು. ಇನ್ವೆಂಟೆಡ್, ಆವಿಷ್ಕರಿಸು, ಹೊಸದನ್ನು ಸೃಷ್ಟಿಸು. ಇನ್ವೆಸ್ಟೆಡ್, ಬಂಡವಾಳ ಹೂಡು, ಹೂಡಿಕೆ ಮಾಡು, ಹಣ ಹೂಡಿಕೆ ಮಾಡು ಆ ಅರ್ಥದಲ್ಲಿ. ಇಂಪ್ಯಾಕ್ಟ್ ಅಂದ್ರೆ ಪರಿಣಾಮ ಬೀರುವುದು. ಬಹಳ ಇಂಪ್ಯಾಕ್ಟ್ ಆಯ್ತ್ರಿ ಆ ಒಂದು ಸಂಗತಿ, ಆ ಒಂದು ಘಟನೆ, ಈ ಅರ್ಥದಲ್ಲಿ ಮಾತಾಡ್ತಿರ್ತಾರೆ. ಓಕೆ,
ಇದನ್ನ 3 ಸಲ ನಾನು ಇಲ್ಲಿ ನನ್ನ ಕ್ಲಾಸಿನಲ್ಲಿ ರಿಪಿಟೇಷನ್ ಮಾಡ್ತಾ ಇದ್ದೀನಿ. ನೀವು ರಿಪಿಟೇಷನ್ ಮಾಡ್ರಿ. ಓಕೆ. ಇಂಪ್ರೆಸ್, ಇಂಪ್ರೆಸ್ಡ್, ಇಂಪ್ರೆಸ್ಡ್, ಇಂಪ್ರೆಸ್, ಇಂಪ್ರೆಸ್ಡ್, ಇಂಪ್ರೆಸ್ಡ್, ಇಂಪ್ರೆಸ್, ಇಂಪ್ರೆಸ್ಡ್, ಇಂಪ್ರೆಸ್ಡ್, ಇನ್ಫ್ಲುಯೆನ್ಸ್, ಇನ್ಫ್ಲುಯೆನ್ಸ್ಡ್, ಇನ್ಫ್ಲುಯೆನ್ಸ್ಡ್, ಇನ್ಫ್ಲುಯೆನ್ಸ್, ಇನ್ಫ್ಲುಯೆನ್ಸ್ಡ್, ಇನ್ಫ್ಲುಯೆನ್ಸ್ಡ್, ಇನ್ಫ್ಲುಯೆನ್ಸ್, ಇನ್ಫ್ಲುಯೆನ್ಸ್ಡ್, ಇನ್ಫ್ಲುಯೆನ್ಸ್ಡ್, ಇನ್ವೆಂಟ್, ಇನ್ವೆಂಟೆಡ್, ಇನ್ವೆಂಟೆಡ್, invent, invented, invented, invent, invented, invented, invest, invested, invested, invest, invested, invested, invest, invested, invested, impact, impacted, impacted, impact, impacted, impacted, impact, impacted, impacted. ಈ ತರ ನೀವು ಮೇಲಿಂದ ಮೇಲೆ ಪ್ರಾಕ್ಟೀಸ್ ಮಾಡಬೇಕು. 1-2 ಸಲ ಹೇಳಿದ್ರೆ ಅಷ್ಟು ನೆನಪಿನಲ್ಲಿ ಉಳಿದಿಲ್ಲವು. ನೀವು 5 ಸಲ 10 ಸಲ ನಿಮಗೆ ಎಷ್ಟು ಸಾರಿ ಹೇಳ್ಬೇಕಂತ ಅನುಕೂಲ ಆಗುತ್ತೆ ನೋಡು, ಅಷ್ಟು ಸಾರಿ ಹೇಳಿದ್ರೆ ಒಳ್ಳೇದು. ಅಂದ್ರೆ ನೆನಪಿನಲ್ಲಿ ಉಳಿತಾವ. ಓಕೆ. ಅಥವಾ ಕಾಮನ್ ಆಗಿ ಡೇ ಟು ಡೇ ಲೈಫ್ ದಲ್ಲಿ ಸಾಕಷ್ಟು ಕ್ರಿಯಾಪದಗಳನ್ನ ಮಾತಾಡ್ತಿರ್ತೀವಿ. ಸೊ ಅಷ್ಟು ನೀವು ಮಾತಾಡುವಾಗ ಅಲ್ಲೇ ನೀವು ಏನ್ ಮಾಡ್ಬೇಕು, 3 ಫಾರ್ಮ್ಗಳನ್ನ ಪರಿಚಯ ಮಾಡ್ಕೊಳ್ಬೇಕು ಅಥವಾ ತಿಳ್ಕೋಬೇಕು. ಓಕೆ. 1 ಫಾರ್ಮ್ ಅನ್ನ ಮಾತಾಡಿರ್ತೀರಿ, ಇನ್ 2 ಫಾರ್ಮ್ಗಳ ಬಗ್ಗೆ ವಿಚಾರ ಮಾಡ್ಬೇಕು, ಏನದ 2 ಫಾರ್ಮ್ ಅಂತೇಳಿ. ಓಕೆ. ಈಗ ನೆಕ್ಸ್ಟ್ ಟಾಪಿಕ್, ಗ್ರಾಮರ್ ಟಾಪಿಕ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನಾನು ಗ್ರಾಮರ್ ಟಾಪಿಕ್ ದಲ್ಲಿ ಮೊದಲು ಟೆನ್ಸ್ ಅನ್ನ ತಗೊಂಡಿದ್ದೀನಿ. ಟೆನ್ಸ್ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಒಂದು 50% ಇಂಗ್ಲಿಷ್ ಬಂದ ಹಾಗೇನೆ ಯಾವಾಗ ಈ ಟೆನ್ಸ್ ಚಾಪ್ಟರ್ ನೀಟಾಗಿ ಸ್ವಚ್ಛವಾಗಿ ಕಲಿತ್ರಿ ಅಂತಂದ್ರೆ ಒಂದು 50% ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬರ್ತದ, ಮತ್ತು ಹಲವಾರು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕ್ ಬರ್ತದೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ. ಸೊ ಮತ್ತೆ ಉಳಿದ ಟಾಪಿಕ್ ಗಳನ್ನ ಹೇಳ್ಬೇಕಾದ್ರೆ ಈ ಟೆನ್ಸ್ ಇರ್ಲೇಬೇಕಾಗತ್ತೆ, ಅದು ಕಲ್ತಿರ್ಲೇಬೇಕಾಗತ್ತೆ ನಾವು. ಇಲ್ಲದೇ ಇದ್ರೆ ಇಂಗ್ಲಿಷ್ ನಲ್ಲಿ ಬೇರೆ ಟಾಪಿಕ್ಸ್ ಗಳು ಅರ್ಥ ಆಗೋದಿಲ್ಲ ನಮಗೆ. ಸೊ ಅದಕ್ಕಾಗಿ ಮೊದಲನೇ ಗ್ರಾಮರ್ ಟಾಪಿಕ್ ಅನ್ನ ಟೆನ್ಸ್ ಅನ್ನ ತಗೊಂಡಿದ್ದೀನಿ ನಾನು. ಓಕೆ. ನೀವು ಕಾಮನ್ ಆಗಿ ಕಲ್ತಿರ್ತೀರಿ ಹೈಸ್ಕೂಲ್ ನಲ್ಲಿ, ಪ್ರೈಮರಿಯಲ್ಲಿ, ಡಿಗ್ರಿಯಲ್ಲಿ, ಅಲ್ಲಿ ಬಾಹ್ಯಾಟ್ ರೂಪದಲ್ಲಿ ಮಾತ್ರ ಕಲ್ತಿರ್ತೀರಿ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಆ ಟೈಟಲ್ ಅಷ್ಟೇ ನೆನಪಿನಲ್ಲಿ ಇರ್ತಾವ ನಿಮಗೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದ ಸೆಂಟೆನ್ಸ್ ಹೆಂಗಿರ್ತಾವ, ಕನ್ನಡದಲ್ಲಿ ಹೆಂಗಿರ್ತಾವ, ಇಂಗ್ಲಿಷ್ ನಲ್ಲಿ ಹೆಂಗಿರ್ತಾವ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇಂಗ್ಲಿಷ್ ನಲ್ಲಿ ಎಂತ ಸೆಂಟೆನ್ಸ್ ಇರ್ತಾವ, ಕನ್ನಡದಲ್ಲಿ ಎಂತಾವ್ ಇರ್ತಾವ. ಸಿಂಪಲ್ ಫ್ಯೂಚರ್ ಟೆನ್ಸ್ ಎಂತದು, ಅಂದ್ರೆ ಏನು, ಎಲ್ಲಿ ಬಳಸ್ತೀವಿ, ಯೂಸೇಜ್ ಏನು, ಇಂಥವುಗಳ ಬಗ್ಗೆ ಪರಿಚಯ ಮಾಡ್ಕೊಂಡಿರೋದಿಲ್ಲ ನೀವು ಅಲ್ಲಿ. ಸೊ ಇಲ್ಲಿ ನಾವು ಹೆಂಗ್ ಕಲಿಬೇಕಂದ್ರೆ, ನಮ್ಮ ಈ ಗ್ರಾಮರ್ ಕೋರ್ಸ್ ದಲ್ಲಿ ನಾನು ಹೇಗ್ ಕಲಿಸ್ತೀನಿ ಅಂತಂದ್ರೆ, ಅದು ನಿಮಗೆ ಮಾತಾಡಕ್ನು ಬರ್ಬೇಕು. ಯಾವುದೇ ಗ್ರಾಮರ್ ಟಾಪಿಕ್ ಆಗಿರ್ಲಿ, ನಿಮ್ ಮಾತಾಡಕ್ನು ಬರ್ಬೇಕದು. ಅಂದ್ರ ಮಾತಾಡಕ್ ಆ ಟಾಪಿಕ್ ಹೇಗೆ ಹೆಲ್ಪ್ ಆಗುತ್ತಾ, ಹೇಗೆ ಆ ಟಾಪಿಕ್ ಅನ್ನ ಬಳಸ್ಕೊಳ್ಬೇಕು ನಾವು ಮಾತಾಡಕ, ಅಂಡ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೇಗೆ ಹೆಲ್ಪ್ ಆಗುತ್ತಾ ಅನ್ನುವುದನ್ನ ಹೇಳ್ತಾ ಅದನ್ನ ಟೀಚ್ ಮಾಡ್ತಾ ಇರ್ತೇನೆ ನಾನು. ಓಕೆ. ಸೊ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೀವು ನೀಟಾಗಿ ನೋಡ್ಬೇಕು. ನೀಟಾಗಿ ಅಂತಂದ್ರೆ ಮೊದಲಿಂದ್ರನು ಏನು ಬಿಟ್ಟು ಬಿಡದೇನೆ, ಸ್ವಲ್ಪ ಸ್ಕಿಪ್ ಮಾಡದೇನೆ ನೋಡ್ಬೇಕು. ಅಂದ್ರ ನಿಮಗೆ ಅರ್ಥ ಆಗತ್ತೆ. ಮತ್ತ ಈ ಟೆನ್ಸ್ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ 8 ವಿಡಿಯೋಸ್ ಗಳನ್ನ ಮಾಡಿದ್ದೀನಿ. ಆ 8 ವಿಡಿಯೋಸ್ ಗಳನ್ನ ನೋಡಿಯೇ ಪ್ರೆಸೆಂಟ್ ಟೆನ್ಸ್ ದಿಂದ ನೀವು ವಾಚ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಇಲ್ದೇ ಇದ್ರ ಆ ಪ್ರೆಸೆಂಟ್ ಟೆನ್ಸ್ ಇಮಿಡಿಯೇಟ್ಲಿ ನೀವು ಪ್ರೆಸೆಂಟ್ ಟೆನ್ಸ್ಗೆ ಜಂಪ್ ಮಾಡಿದ್ರಿ ಅಂತಂದ್ರೆ ಅದು ಅರ್ಥ ಆಗೋದಿಲ್ಲ. ಯಾವ ಟೆನ್ಸ್ಗಳು ಅರ್ಥ ಆಗೋದಿಲ್ಲ. ಅರ್ಥ ಆಗತ್ತ, ಸ್ಪಷ್ಟತೆ ಸಿಗುದಿಲ್ಲ ನಿಮಗೆ. ಈ ಇಂಟ್ರೊಡಕ್ಷನ್ ಕೊಟ್ಟಿನಿ, ನಮ್ಮ ಈ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಏನ್ ಕಲಿಸ್ತೀನಿ ನಾನು, ಹೇಗೆ ಕಲಿಸ್ತೀನಿ, ವರ್ಬ್ ಅಂದ್ರೇನು, ಅಬ್ಜೆಕ್ಟ್ ಅಂದ್ರೇನು, ಸಬ್ಜೆಕ್ಟ್ ಅಂದ್ರೇನು, ಇಂಥವು ಕಾಮನ್ ನಾಲೆಜ್ ಇರ್ಬೇಕಲ್ಲ. ಅಂದ್ರೆ ಪ್ರೀವಿಯಸ್ ನಾಲೆಜ್ ಇರ್ಬೇಕಾಗತ್ತ. ಒಂದು ಗ್ರಾಮರ್ ಟಾಪಿಕ್ ಅನ್ನ ಕಲಿಬೇಕಾದ್ರೆ ಪ್ರೀವಿಯಸ್ ನಾಲೆಜ್ ಇರ್ಬೇಕಾಗತ್ತ. ಆ ಪ್ರೀವಿಯಸ್ ನಾಲೆಜ್ ಅನ್ನ ಕೊಟ್ಟು ನಾನು ಗ್ರಾಮರ್ ಟಾಪಿಕ್ಸ್ ಅನ್ನ ಶುರು ಮಾಡಿದ್ದೀನಿ. ನೀವು ಅವುಗಳನ್ನ ನೋಡಿ, 8 ವಿಡಿಯೋಸ್ ಗಳನ್ನ ನೋಡಿಯೇ ಪ್ರೆಸೆಂಟ್ ಟೆನ್ಸ್ ದಿಂದ ಸ್ಟಾರ್ಟ್ ಮಾಡ್ಬೇಕು. ಓಕೆ. ನಾವು ಪ್ರೆಸೆಂಟ್ ಟೆನ್ಸ್ ಮುಗಿಸಿದೀವಿ ಅಂದ್ರೆ ಅದರಲ್ಲಿ ಇರುವ 4 ಟೆನ್ಸ್ ಗಳನ್ನು ಮುಗಿಸಿದೀವಿ. ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಅಂಡ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗಾಗಲೇ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಹೇಳಿದೀನಿ ಒಂದು ವಿಡಿಯೋದಲ್ಲಿ. ಅದರ ಮುಂದುವರಿದ ಭಾಗ ಇದು.
ಓಕೆ. ಈಗ ನೋಡು ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ ಯಾವ ಆಮ್ ಈಸ್ ಆರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೂ ಡಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಮ್ ಈಸ್ ಆರ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾವ್ ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹ್ಯಾವ್ ಬೀನ್ ಹ್ಯಾಸ್ ಬೀನ್. ಇಲ್ಲಿಯೂ ಸಹಿತ ಹ್ಯಾವ್ ಹ್ಯಾಸ್ನೇ ಓಕೆ, ಬೀನ್ ಬರುದಿಲ್ಲ, ಅದು ಏನು ಕಂಟಿನ್ಯೂಸ್ ಫಾರ್ಮ್ ಅನ್ನು ತೋರ್ಸಕ್ ಬಂದಿರ್ತದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿನೂ ಹ್ಯಾವ್ ಹ್ಯಾಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿನೂ ಹ್ಯಾವ್ ಹ್ಯಾಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿಯೂ ಹ್ಯಾವ್ ಹ್ಯಾಸ್ ಹೆಲ್ಪಿಂಗ್ ವರ್ಬ್ಸ್. ಓನ್ಲಿ ಪಾಸ್ಟ್ ಟೆನ್ಸ್ ವಾಸ್ ವರ್. ಸಿಂಪಲ್ ಪಾಸ್ಟ್ ಟೆನ್ಸ್ ಡಿಡ್. ಡಿಡ್ ಒಂದೇ ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಡೂ ಡಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಡಿಡ್. ಓಕೆ, ನೀವೇನ್ ಮಾಡ್ಬೇಕು, ಕಂಪ್ಯಾರಿಸನ್ ಮಾಡ್ಕೋತ ಕಲಿಬೇಕು. ಫಾರ್ ಎಕ್ಸಾಂಪಲ್ ಈ ಪ್ರೆಸೆಂಟ್ ಟೆನ್ಸ್ ಹೇಳಿನಿ, ಅದಕ್ಕೆ ಸಮಾನವಾದಂತ ಟೆನ್ಸ್ ಯಾವುದು, ಪಾಸ್ಟ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಇನ್ನೂ ಹೇಳಿಲ್ಲ, ಅದನ್ನ ಬಿಟ್ಬಿಡ್ರಿ. ಫ್ಯೂಚರ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಎರಡನ್ನು ಕಂಪ್ಯಾರಿಸನ್ ಮಾಡ್ಕೋತ ಹೋದ್ರಿ. ಅಂಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ತರ ನೀವು ನಾ ಎಷ್ಟ್ ಹೇಳಿನಿ ಅಷ್ಟನ್ನ ನೀವು ಕಂಪ್ಯಾರಿಸನ್ ಮಾಡ್ಕೋತ ಹೋದ್ರಿ ಅಂದ್ರೆ ಸ್ಪಷ್ಟತೆ ಸಿಗುತ್ತೆ ನಿಮ್ಗೆ. ಆ ಟೆನ್ಸ್ ಏನು ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಎಲ್ಲಾ ಟೆನ್ಸ್ಗಳು. ಸೊ ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಇದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೋತ ನಾವು ಏನ್ ಮಾಡ್ಬೇಕು, ಕಲಿಬೇಕು. ಅಂದ್ರೆ ನಿಮಗೆ ಸ್ಪಷ್ಟತೆ ಸಿಗತ್ತೆ. ಓಕೆ, ಹಲವಾರು ವಾಕ್ಯಗಳನ್ನ ಕನ್ನಡದಲ್ಲಿ ಬಳಸ್ತಿರ್ತೀವಿ ನಾವು, ಆದ್ರೆ ನನ್ನ ಕನ್ನಡದ ವಾಕ್ಯ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಮಗ್ ಗೊತ್ತಿರುದಿಲ್ಲ. ಅದಕ್ಕಾಗಿನೇ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬರುದಿಲ್ಲ ನಿಮಗೆ. ಓಕೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನಂತ ಹೇಳಿನಿ, ಪಾಸ್ಟ್ ದಲ್ಲಿ ಭೂತಕಾಲದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಕ್ರಿಯೆ ನಡೀತಿತ್ತು ಅಂತ ಹೇಳುವ ಸಂದರ್ಭದಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತಿರ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನಾನು ನಿನ್ನೆ ಏನು ಪ್ರೆಸೆಂಟ್ ಟೆನ್ಸ್ ಅನ್ನು ಬೋಧಿಸುತ್ತಿದ್ದೆನು. ನಾನು ಆ ಕ್ರಿಯೆಯನ್ನು ಯಾವಾಗ ಮಾಡ್ತಿದ್ದೆ ಅಥವಾ ಆ ಕ್ರಿಯೆ ಯಾವಾಗ ನಡೀತಿತ್ತು, ನಿನ್ನೆ. ನಿನ್ನೆ ಆ ಕ್ರಿಯೆ ನಡೀತಾ ಇತ್ತು ಅನ್ನೋದು. ಈಗ ನಾನು ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬೋಧಿಸುತ್ತಿದ್ದೇನೆ. ಈಗ ತಿದ್ದೇನೆ, ಈಗ ತಿದ್ದೆನು ನಿನ್ನೆ. ಓಕೆ, ಈ ಅರ್ಥದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕನ್ನಡದ ವಾಕ್ಯಗಳು ಹೇಗಿರ್ತಾವ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ತಿಳ್ಕೊಡ್ರಿ, ಇದು ಈ ಕಡೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ತಿಳ್ಕೊಡ್ರಿ. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ನಾನು ಈಗ ಬಿಟ್ಟು ಬಿಡ್ರಿ, ನಾನು ಓನ್ಲಿ ಏನು ಸೆಂಟೆನ್ಸ್ ಅನ್ನ ಮಾತ್ರ ತಗೊಳ್ತೀನಿ, ಎಕ್ಸ್ಟ್ರಾ ವರ್ಡ್ ತಗೊಳ್ದೇನೆ. ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ನಾನು ಇಂಗ್ಲಿಷ್ ಕಲಿಯುತ್ತಿದ್ದೆನು. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ ಅಂದ್ರೆ ಈಗ ಕಲಿತಾ ಇದ್ದೀನಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈಗ ನಡೆಯುವ, ನಾನು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೀತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಮಾತ್ರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ಬೇಕು. ನೋಡ್ರಿ, ಆ ಸೆಂಟೆನ್ಸ್ ಹಾಗೆ ಇದೆ. ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ ಅಂದ್ರೆ ಈಗ ಕಲಿತಾ ಇದ್ದೀನಿ. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾನು ಇಂಗ್ಲಿಷ್ ಕಲಿಯುತ್ತಿದ್ದೆನು, ಅಗೇನ್ ಈಗ ಬಿಟ್ಟು ಬಿಡ್ರಿ, ಇನ್ನೊಮ್ಮೆ ನೋಡ್ರಿ. ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾನು ಇಂಗ್ಲಿಷ್ ಕಲಿಯುತ್ತಿದ್ದೆನು, ನಾನು ಇಂಗ್ಲಿಷ್ ಕಲಿಯುತ್ತಿಲ್ಲ, ನಾನು ಇಂಗ್ಲಿಷ್ ಕಲಿಯುತ್ತಿದ್ದಿಲ್ಲ, ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆಯೇ, ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ನಾನು ಇಂಗ್ಲಿಷ್ ಕಲಿಯುತ್ತಿಲ್ಲವೇ, ನಾನು ಇಂಗ್ಲಿಷ್ ಕಲಿಯುತ್ತಿದ್ದಿಲ್ಲವೇ. ಓಕೆ, ನೋಡ್ರಿ, ಪ್ರತ್ಯಯಗಳು ಬೇರೆ ಬೇರೆ ಅದಾವ. ಮತ್ತೆ ನಮ್ಗೆ ಯಾಕೆ ಮಾತಾಡಕ್ ಬರೋದಿಲ್ಲ ಅಂದ್ರ, ನಾವು ಈ ತರ ನಾವು ಮಾತಾಡ್ತಾ ಇರೋದಿಲ್ಲ. ನಮ್ಮ ಆಡು ಭಾಷೆಯಲ್ಲಿ, ಗ್ರಾಮ್ಯ ಭಾಷೆಯಲ್ಲಿ ಮಾತಾಡ್ತಿರ್ತೀವಿ. ನಾ ಇಂಗ್ಲಿಷ್ ಕಲಿಯಾಕ್ ಹತ್ತೀನಿ ಅಂತೀರಿ, ಇಲ್ಲಿ ನಾನು ಇಂಗ್ಲಿಷ್ ಕಲಿಯಾಕ್ ಹತ್ತಿದ್ದೆ ಅಂತೀವಿ. ನಾ ಇಂಗ್ಲಿಷ್ ಕಲಿಯಾಕ್ ಹತ್ತಿಲ್ಲ, ನಾ ಇಂಗ್ಲಿಷ್ ಕಲಿಯಾಕ್ ಹತ್ತಿದ್ದಿಲ್ಲ, ನಾ ಇಂಗ್ಲಿಷ್ ಕಲಿಯಾಕ್ ಹತ್ತಿದ್ನೇನು, ನಾ ಇಂಗ್ಲಿಷ್ ಕಲಿಯಾಕ್ ಹತ್ತಿದ್ದಿಲ್ಲನು. ಆಡು ಭಾಷೆಯಲ್ಲಿ ಮಾತಾಡ್ತಿರ್ತೀವಿ. ಹಿಂಗಾಗಿ ಅವು ನಮಗೆ ಕಷ್ಟ ಆಗ್ತಾವ. ಅದಕ್ಕೆ ನಾವೇನು ಆಡು ಭಾಷೆಯಲ್ಲಿ, ಗ್ರಾಮ್ಯ ಭಾಷೆಯಲ್ಲಿ, ನಮ್ಮ ಪ್ರದೇಶದ ಭಾಷೆಯಲ್ಲಿ ಒಂದು ಸೆಂಟೆನ್ಸ್ ಅನ್ನು ಮಾತಾಡ್ತೀವಲ್ಲ, ಅದನ್ನ ಗ್ರಾಮ್ಯಾಟಿಕಲ್ ಕನ್ನಡವನ್ನಾಗಿ ಪರಿವರ್ತಿಸಬೇಕು. ಅವಾಗ ಆ ವರ್ಬಿನ ಕ್ರಿಯಾಪದದ ಪ್ರತ್ಯಯವನ್ನು ನೋಡಿದಾಗ ಇದು ಇದೇ ಟೆನ್ಸ್ ಅಂತ ಗೊತ್ತಾಗುತ್ತೆ ನಮ್ಗೆ. ಕಲಿಯುತ್ತಿದ್ದೇನೆ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಗೊತ್ತು ಮಾಡ್ಕೊಳ್ಬೇಕು. ಕಲಿಯುತ್ತಿದ್ದೆನು ಅಂದ್ರ
ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಗೊತ್ತು ಮಾಡ್ಕೊಳ್ಬೇಕು. ಓಕೆ, ನಾ ಹೇಳಿದಿನಲ್ಲ, ಯಾವಾಗ್ಲೂ 4 ವಾಕ್ಯಗಳಲ್ಲಿ ಯಾವುದಾದ್ರೂ ಒಂದು ವಾಕ್ಯವನ್ನ ಮಾತಾಡ್ತಿರ್ತೀವಿ ನಾವು. ಅಫರ್ಮೇಟಿವ್, ನೆಗೆಟಿವ್, ಇಂಟಿರಾಗೇಟಿವ್, ನೆಗೆಟಿವ್ ಇಂಟರಾಗೇಟಿವ್. ಯಾವುದೇ ಇರಲಿ, ಆಯಾ ಸೆಂಟೆನ್ಸ್ ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ, ಯಾವ ಟೆನ್ಸಿಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಯ್ತಿಲ್ಲ, ಆಯಾ ಟೆನ್ಸಿನ ಸೂತ್ರಕ್ಕೆ ಅನುಗುಣವಾಗಿ ವಾಕ್ಯಗಳನ್ನ ನಾವು ಕಟ್ಕೊಳ್ಬೇಕು. ಓಕೆ, ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಏನು? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1, ING, ಆಬ್ಜೆಕ್ಟ್. ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವ? ವಾಸ್ ವರ್. ಓನ್ಲಿ ಪಾಸ್ಟ್ ಟೆನ್ಸ್ ವಾಸ್ ವರ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಸ್ ವರ್. ಓಕೆ, ಈಗ ನೋಡ್ರಿ, ಆಮ್, ಈಸ್, ಆರ್. ಪ್ರೆಸೆಂಟ್ ಆಮ್, ಈಸ್, ಆರ್. ವಾಸ್ ವರ್, ವಾಸ್ ವರ್. ಹೀಗೆ ಯಾಕೆ ಬರ್ದಂದ್ರ ನೋಡ್ರಿ, ಓನ್ಲಿ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಟು ಬಿ ಫಾರ್ಮ್ಸ್ ಆಮ್, ಈಸ್, ಆರ್. ಟು ಬಿ ಫಾರ್ಮ್ಸ್ ಅಂತ ಹೇಳ್ತೀವಿ ಅವಕ್ಕ, ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಇರೋದಕ್ಕ. ಯಾಕಂದ್ರೆ ಇರುವಿಕೆಯನ್ನು ಮಾತ್ರ ತೋರಿಸ್ತಿರ್ತಾವ. ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ ಅನ್ನೋದನ್ನ. ಇವು ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಆಮ್, ಈಸ್, ಆರ್. ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಇಲ್ಲೇ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಯಾಕಂದ್ರೆ ವರ್ಬ್ಸ್ ಗೆ ಹೆಲ್ಪ್ ಮಾಡಕ್ ಬಂದಿರ್ತಾವ. ಇವುಗಳ ಮುಂದೆ ವರ್ಬ್ ಇರ್ತದ, ಇವುಗಳ ಮುಂದೆ ವರ್ಬ್ ಇರುದಿಲ್ಲ. ಇವು ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಟೆನ್ಸ್ ವಾಸ್ ವರ್, ಟು ಬಿ ಫಾರ್ಮ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಸ್ ವರ್. ಸೇಮ್ ಇರ್ತಾವ ಹೆಲ್ಪಿಂಗ್ ವರ್ಬ್ಸ್. ಅಂದ್ರ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ, ಓನ್ಲಿ ಪಾಸ್ಟ್ ಟೆನ್ಸ್ ದಲ್ಲಿ ಏನ್ ಇರ್ತಾವಲ್ಲ ಅವಕ್ಕ ಟು ಬಿ ಫಾರ್ಮ್ಸ್ ಅಂತ ಕರಿತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಯೂಸ್ ಆಗ್ತಾವಲ್ಲ ಅವೇ ಪದಗಳು ಸಹಾಯಕ ಕ್ರಿಯಾಪದಗಳು, ಅವುಗಳಿಗೆ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ನಾರ್ಮಲಿ ಲೈಕ್ ದಿಸ್. ಸಿ, ಸ್ಟೂಡೆಂಟ್ ಡೂಯಿಂಗ್ ದೇರ್ ಹೋಮ್ವರ್ಕ್. ಓಕೆ, ಈಗ ನೋಡ್ರಿ, ಇಲ್ಲಿ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1, ING, ಆಬ್ಜೆಕ್ಟ್. ಯಾವುದೇ ಕಂಟಿನ್ಯೂಸ್ ಟೆನ್ಸ್ ತಗೊಳ್ರಿ ನೀವು, ING ವರ್ಬಿಗೆ ING ಪ್ರತ್ಯಯ ಇರ್ತದ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು. ಕಂಟಿನ್ಯೂಸ್ ಅಂತ ಬಂದಾಗ ವರ್ಬಿಗೆ ಯಾವಾಗ್ಲೂ ING ಇರ್ತದ, ಅದನ್ನ ತಿಳ್ಕೊಬೇಕು. ಕನ್ನಡದಲ್ಲಿ ಕ್ರಿಯಾಪದವನ್ನು ಹೇಳ್ತಿರ್ತಾರಲ್ಲ, ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ತಿರ್ತಾರಲ್ಲ, ಆ ಇಂಗ್ಲಿಷ್ ನಲ್ಲಿ ಹೇಳುವಾಗ ವರ್ಬಿಗೆ ING ಯೂಸ್ ಮಾಡ್ತೀವಿ ಅಂತ ತಿಳ್ಕೊಬೇಕು. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಒಂದು ಸೆಂಟೆನ್ಸ್ ಮಾಡಕ ಒಂದು ದಿನ ಹೋಗ್ಲಿ, ತಲೆ ಕೆಡ್ಸ್ಕೊಳ್ಬಾರ್ದು. ಒಂದು ದಿನ ತಗೊಳ್ರಿ ನೀವು, ನಡೀತದ. ಅದೇ ಸೆಂಟೆನ್ಸ್ ಅನ್ನ ನೆಕ್ಸ್ಟ್ ಮಾಡುವಾಗ 10 ತಾಸ್ನ್ಯಾಗ ಮಾಡ್ತೀರಿ, ನೆಕ್ಸ್ಟ್ ಮಾಡುವಾಗ 8 ತಾಸ್ನ್ಯಾಗ ಮಾಡ್ತೀರಿ, ನೆಕ್ಸ್ಟ್ ಮಾಡುವಾಗ 6 ತಾಸಿಗೆ ಬರ್ತೀರಿ, ನೆಕ್ಸ್ಟ್ ಮಾಡ್ಬೇಕಾದ್ರೆ 2, 3 ಕಡಿಮೆ ಆಗ್ತಾ ಬರ್ತದ. ಅದು 3, 2, 1 ಸಮಯ ನಿಮ್ಮ ಅದನ್ನು ಬಿಡಿಸುವಂತ ಒಂದು ಕ್ವಶನ್ ಅನ್ನ ಬಿಡಿಸುವಂತ ಸಮಯ ಕಡಿಮೆ ಆಗ್ತಾ ಬರ್ತದ. ಆ ಸೆಂಟೆನ್ಸ್ ಅನ್ನು ಕಟ್ಕೊಳ್ಳುವಂತ ಒಂದು ಟೈಮ್ ಏನ್ ತಗೊಳ್ತಿರ್ತೀರಲ್ಲ, ಅದನ್ನ ನೀವು ಕ್ರಮೇಣವಾಗಿ ಕಡಿಮೆಗೊಳಿಸ್ತಾ ಬರ್ತೀರಿ. ಅಂದ್ರೆ ಬೇಗನೆ ಮಾಡ್ತೀರಿ, ಸೆಂಟೆನ್ಸ್ ಅನ್ನ ಬೇಗನೆ ಕಟ್ಕೊಳ್ತೀರಿ. ಓಕೆ, ಮೊದಲ ಸ್ವಲ್ಪ ಕಷ್ಟ ಆಗುತ್ತೆ. ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋದು ಚಾಲೆಂಜಿಂಗ್ ಟಾಸ್ಕ್ ಅದು. ಸೊ ಅದನ್ನ ನೋಡ್ಬೇಕು. ಈಗ ನೋಡಿ, ದ ಚಿಲ್ಡ್ರನ್ ವರ್ ಡೂಯಿಂಗ್ ದೇರ್ ಹೋಮ್ವರ್ಕ್. ಸಬ್ಜೆಕ್ಟ್ ಅಂದ್ರೆ ಯಾವುದು? ಆ ಸೆಂಟೆನ್ಸ್ ದಲ್ಲಿ ಯಾರ ಕ್ರಿಯೆಯನ್ನ ಮಾಡ್ತಿರ್ತಾರ ನೋಡು, ಅದು ಸಬ್ಜೆಕ್ಟ್. ಇಲ್ಲಿ ಹೋಮ್ವರ್ಕ್ ಅನ್ನು ಮಾಡುವಂತ ಡೂಯಿಂಗ್, ಈ ಹೋಮ್ವರ್ಕ್ ಅನ್ನು ಮಾಡುವಂತವ್ರು ಯಾರು? ಚಿಲ್ಡ್ರನ್. ದ ಚಿಲ್ಡ್ರನ್ ವರ್ ಡೂಯಿಂಗ್ ಹೋಮ್ವರ್ಕ್. ಚಿಲ್ಡ್ರನ್ ಪ್ಲೂರಲ್ ಐತಿ, ಪ್ಲೂರಲ್ ಇದ್ದಾಗ ವರ್ ಯೂಸ್ ಮಾಡ್ಬೋದು. ಐ, ಹಿ, ಶಿ ಇದ್ದಾಗ ವಾಸ್, ವಿ, ಯು, ದೇ ಇದ್ದಾಗ ವರ್. ಐ, ವಿ, ಯು, ಹಿ, ಶಿ, ಇಟ್, ದೇ ಇವು ಸಿಂಬಾಲಿಕಲ್ ಆಗಿ ಬಳಸ್ತಿರ್ತೀವಿ. ಇವುಗಳ ಬದಲಾಗಿ ಯಾವ್ದು ನೌನು ಅಥವಾ ಪ್ರನೌನ್ ಯಾವ್ದಾದ್ರೂ ಬಳಸ್ಬೋದು. ನೀವು ನೌನ್ ಯಾವ್ದಾದ್ರೂ ಬಳಸ್ಬೋದು ಸಾಂದರ್ಭಿಕವಾಗಿ. ಚಿಲ್ಡ್ರನ್ ವರ್ ನೋಡ್ರಿ, ಹೆಲ್ಪಿಂಗ್ ವರ್ಬ್. ಡೂ ವರ್ಬ್, ಡೂಯಿಂಗ್ ING ಪ್ರತ್ಯಯ. ದೇರ್ ಹೋಮ್ವರ್ಕ್ ಇದು ಆಬ್ಜೆಕ್ಟ್. ಓಕೆ, ಆಬ್ಜೆಕ್ಟ್ ಅಂದ್ರೆ ಏನು ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ, ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನೀಟಾಗಿ ಹೇಳಿದೀನಿ, ಅದನ್ನ ನೋಡ್ರಿ, ಅಂದ್ರೆ ಈಸಿ ಆಗುತ್ತೆ. ಓಕೆ, ದ ಚಿಲ್ಡ್ರನ್ ವೇರ್ ಡೂಯಿಂಗ್ ಹೋಮ್ವರ್ಕ್. ಮಕ್ಕಳು ತಮ್ಮ ಮನೆಗೆಲಸವನ್ನು ಮಾಡುತ್ತಿದ್ದಾರೆ ಅಲ್ಲ,
ಮಾಡುತ್ತಿದ್ದರು. ಮಾಡುತ್ತಿದ್ದರು ಅಂದಾಗ ಒಂದು ನಿರ್ದಿಷ್ಟ ಸಮಯದಲ್ಲಿ ಆ ಕ್ರಿಯೆ ನಡೀತಿತ್ತು. ಯಾವಾಗ ಅಂತ ಹೇಳಿ ನಾನು ನಿರ್ದಿಷ್ಟ ಸಮಯ ಹೇಳ್ಬೋದು, ನಾವು ಹೇಳಲಿಕ್ಕಿಲ್ಲ ಅಲ್ಲಿ. ಮಕ್ಕಳು ಮನೆಗೆಲಸವನ್ನು ಮಾಡುತ್ತಿದ್ದರು ಅಂದ್ರ ಸ್ವಲ್ಪ ಸಮಯದ ಹಿಂದೆ ತಿದ್ದಿರ್ಬೋದು ಅಥವಾ ನಿನ್ನೆ ಮಾಡ್ತಿದ್ದಿರ್ಬೋದು ಅನ್ನೋದು ಅರ್ಥ ಅದು. ಓಕೆ, ಲೈಕ್ ದಿಸ್. ಅದು ಸಾಂದರ್ಭಿಕವಾಗಿ ಅರ್ಥ ಆಗ್ತದೆ ಅದು ಕೇಳುವವರಿಗೆ. ಸಿ, ಐ ವಾಸ್ ವಾಚಿಂಗ್ ಟಿವಿ ಎಸ್ಟರ್ಡೇ. ಇಲ್ಲಿ ನಿರ್ದಿಷ್ಟವಾಗಿ ನಿನ್ನೆ ಅಂತ ಹೇಳಿದೀನಿ ನೋಡ್ರಿ, ನಿರ್ದಿಷ್ಟ ಪದವನ್ನು ಯೂಸ್ ಮಾಡಿದೀನಿ. ನಾನು ನಿನ್ನೆ ಟಿವಿ ವೀಕ್ಷಿಸುತ್ತಿದ್ದೆನು. ಯಾವ ಸಮಯದಲ್ಲಿ ಅಂತ ಹೇಳಿಲ್ಲ, ನಿನ್ನೆ ಅಂತ ಹೇಳಿನಿ, ಅದು ನಿರ್ದಿಷ್ಟ ಸಮಯನೇ. ನಾನು ನಿನ್ನೆ ಟಿವಿಯನ್ನು ವೀಕ್ಷಿಸುತ್ತಿದ್ದೆನು. ನಾನು ಈಗ ಟಿವಿಯನ್ನು ವೀಕ್ಷಿಸುತ್ತಿದ್ದೇನೆ. ಈಗ ಅಂದ್ರ ಈಗ ನಡೀತಾ ಇದೆ ಅದು ಕ್ರಿಯೆ. ವೀಕ್ಷಿಸುವ ಕ್ರಿಯೆ ಈಗ ನಡೀತಾ ಇದೆ. ನಾನು ನಿನ್ನೆ ಟಿವಿ ವೀಕ್ಷಿಸುತ್ತಿದ್ದೆನು. ತಿದ್ದೆನು, ತಿದ್ದೆನು, ತಿದ್ದೇನೆ, ತಿದ್ದೆನು, ಲೈಕ್ ದಿಸ್. ಇದನ್ನೇ ನೆಗೆಟಿವ್ ಮಾಡಬಹುದು ನೀವು. ದ ಚಿಲ್ಡ್ರನ್ ವರ್ ನಾಟ್ ಡೂಯಿಂಗ್ ದೇರ್ ಹೋಮ್ವರ್ಕ್. ಹೆಲ್ಪಿಂಗ್ ವರ್ಬ್ ನಾಟ್ ಯೂಸ್ ಮಾಡಬೇಕು. ಚಿಲ್ಡ್ರನ್ ವರ್ ಡೂಯಿಂಗ್ ದೇರ್ ಹೋಮ್ವರ್ಕ್. ಮಕ್ಕಳು ತಮ್ಮ ಮನೆಗೆಲಸವನ್ನು ಮಾಡುತ್ತಿದ್ದರು. ದ ಚಿಲ್ಡ್ರನ್ ವರ್ ನಾಟ್ ಡೂಯಿಂಗ್ ದೇರ್ ಹೋಮ್ವರ್ಕ್. ಮಕ್ಕಳು ತಮ್ಮ ಮನೆಗೆಲಸವನ್ನು ಮಾಡುತ್ತಿದ್ದಿಲ್ಲ. ಇಂಟ್ರಾಗೇಟಿವ್ ಮೊದಲು ತರಬೇಕು. ವರ್ ದ ಚಿಲ್ಡ್ರನ್ ಡೂಯಿಂಗ್ ದೇರ್ ಹೋಮ್ವರ್ಕ್. ಮಕ್ಕಳು ತಮ್ಮ ಮನೆಗೆಲಸವನ್ನು ಮಾಡುತ್ತಿದ್ದಾರೆ. ಇಂಟ್ರಾಗೇಟಿವ್ ಇದ್ದಾಗ ಏನಂತ ಹೇಳಿನಿ, ಈ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ತರಬೇಕು. ಟಿ ಸ್ಮಾಲ್ ಆಗತ್ತದ, ಅದು ಈ ಕಡೆ ಬರ್ತದಲ್ಲ, ಡಬ್ಲ್ಯೂ ಕ್ಯಾಪಿಟಲ್ ಆಗತ್ತದ. ವರಂಟ್ ದ ಚಿಲ್ಡ್ರನ್ ವರ್ ಡೂಯಿಂಗ್ ದೇರ್ ಹೋಮ್ವರ್ಕ್. ವರಂಟ್ ಎನ್ ಇದ್ರ ಜೊತೆಗೇನೆ ಆಡ್ ಮಾಡಬೇಕು. ಟಿ ಒಂದೇ ಸೆಪರೇಟ್ ಮಾಡಬೇಕು. ವಾಸಂಟ್. ಓಕೆ, ಟಿ ಒಂದೇ ಸೆಪರೇಟ್ ಮಾಡಬೇಕು. ವರಂಟ್ ದ ಚಿಲ್ಡ್ರನ್ ಡೂಯಿಂಗ್ ದೇರ್ ಹೋಮ್ವರ್ಕ್. ಮಕ್ಕಳು ತಮ್ಮ ಮನೆಗೆಲಸವನ್ನು ಮಾಡುತ್ತಿದ್ದಾರೆ. ನೋಡ್ರಿ, ಇದನ್ನ ನೋಡ್ರಿ. ಇಲ್ಲಿ ವರಂಟ್ ವಾಸಂಟ್ ಅಂತ ಹೇಳಿದಾಗ ನೀವು ಶಾರ್ಟ್ ಆಗೇ ಹೇಳ್ಬೇಕು. ಶಾರ್ಟ್ ಆಗಿ ಮಾಡಿದಾಗ ಶಾರ್ಟ್ ಆಗೇ ಮಾತಾಡ್ಬೇಕು. ಫಾರ್ ಎಕ್ಸಾಂಪಲ್, ವರ್ ನಾಟ್ ಅಂತ ಹೇಳ್ಬಾರ್ದು. ವರಂಟ್, ವಾಸಂಟ್, ವಾಸ್ ನಾಟ್ ಅಂತ ಹೇಳ್ಬಾರ್ದು. ಓಕೆ, ಇದನ್ನ ಇನ್ನೊಂದನ್ನು ಮಾಡ್ಬೋದು. ವರ್ ದ ಚಿಲ್ಡ್ರನ್ ನಾಟ್. ಚಿಲ್ಡ್ರನ್ ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡಿನೂ ಹೇಳ್ಬೋದು ಇನ್ನೊಂದು ಸೆಂಟೆನ್ಸ್. ಓಕೆ, ನೋಡ್ರಿ, ಐ ವಾಸ್ ವಾಚಿಂಗ್ ಟಿವಿ ಎಸ್ಟರ್ಡೇ. ಐ ವಾಸ್ ವಾಚಿಂಗ್ ಟಿವಿ ಎಸ್ಟರ್ಡೇ. ಐ ವಾಸ್ ನಾಟ್ ವಾಚಿಂಗ್ ಟಿವಿ ಎಸ್ಟರ್ಡೇ. ಯಾವಾಗಲೂ ನೆಗೆಟಿವ್ ಯಾವುದೇ ಇರಲಿ, ಅದು ಆ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಯೂಸ್ ಮಾಡ್ತೀವಿ. ಐ ವಾಸ್ ನಾಟ್ ವಾಚಿಂಗ್ ಟಿವಿ ಎಸ್ಟರ್ಡೇ. ವಾಸ್ ಐ ವಾಚಿಂಗ್ ಟಿವಿ ಎಸ್ಟರ್ಡೇ? ವಾಸಂಟ್ ಐ ವಾಚಿಂಗ್ ಟಿವಿ ಎಸ್ಟರ್ಡೇ? ಲೈಕ್ ದಿಸ್. ಈಗ ನೋಡ್ರಿ, ದ ಚಿಲ್ಡ್ರನ್ ವೇರ್ ಡೂಯಿಂಗ್ ದೇರ್ ಹೋಮ್ವರ್ಕ್. ಐ ವಾಸ್ ವಾಚಿಂಗ್ ಟಿವಿ ಎಸ್ಟರ್ಡೇ. ದ ಚಿಲ್ಡ್ರನ್ ವೇರ್ ನಾಟ್ ಡೂಯಿಂಗ್ ಹೋಮ್ವರ್ಕ್. ಐ ವಾಸ್ ನಾಟ್ ವಾಚಿಂಗ್ ಟಿವಿ ಎಸ್ಟರ್ಡೇ. ವರ್ ದ ಚಿಲ್ಡ್ರನ್ ಡೂಯಿಂಗ್ ದೇರ್ ಹೋಮ್ವರ್ಕ್? Was I watching TV yesterday? Weren't the children were doing their homework? Wasn't I watching the TV yesterday? ಮಕ್ಕಳು ತಮ್ಮ ಮನೆಗೆಲಸವನ್ನು ಮಾಡುತ್ತಿದ್ದರು. ನಾನು ನಿನ್ನೆ ಟಿವಿಯನ್ನು ನೋಡುತ್ತಿದ್ದೆನು. ಮಕ್ಕಳು ತಮ್ಮ ಮನೆಗೆಲಸವನ್ನು ಮಾಡುತ್ತಿದ್ದಿಲ್ಲ. ನಾನು ನಿನ್ನೆ ಟಿವಿ ನೋಡುತ್ತಿದ್ದಿಲ್ಲ. ಮಕ್ಕಳು ತಮ್ಮ ಮನೆಗೆಲಸವನ್ನು ಮಾಡುತ್ತಿದ್ದರೆ. ನಾನು ನಿನ್ನೆ ಟಿವಿ ನೋಡುತ್ತಿದ್ದೇನೆ. ಮಕ್ಕಳು ತಮ್ಮ ಮನೆಗೆಲಸವನ್ನು ಮಾಡುತ್ತಿದ್ದಿಲ್ಲವೇ? ನಾನು ನಿನ್ನೆ ಟಿವಿ ನೋಡುತ್ತಿದ್ದಿಲ್ಲವೇ? ಕೊನೆಯ ವಾಕ್ಯ ನೋಡ್ರಿ, ನೆಗೆಟಿವ್ ಇಂಟ್ರಾಗೇಟಿವ್ ಅಂತ ಕರಿತೀವಿ ಅದಕ್ಕೆ. ಮಕ್ಕಳು ತಮ್ಮ ಮನೆಗೆಲಸವನ್ನು ಮಾಡುತ್ತಿದ್ದಿಲ್ಲ, ನೆಗೆಟಿವ್. ತಿದ್ದಿಲ್ಲವೇ, ಇಂಟ್ರಾಗೇಟಿವ್. ಅದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರೀತಾರೆ. ಈ ಎರಡನೇದಕ್ಕ ಓನ್ಲಿ ಇಂಟ್ರಾಗೇಟಿವ್ ಆಗುತ್ತೆ. ಮೂರನೇದಕ್ಕ ಓನ್ಲಿ ನೆಗೆಟಿವ್ ಆಗುತ್ತೆ. ಐ ಮೀನ್, ಮೂರನೇದ್ದು ಓನ್ಲಿ ಇಂಟ್ರಾಗೇಟಿವ್ ಆಗುತ್ತೆ, ಎರಡನೇದ್ದು ಓನ್ಲಿ ನೆಗೆಟಿವ್ ಆಗುತ್ತೆ. ಈಗ ನೋಡ್ರಿ, ಮಕ್ಕಳು ತಮ್ಮ ಮನೆಗೆಲಸವನ್ನು ಮಾಡುತ್ತಿದ್ದಿಲ್ಲ. ಇಲ್ಲಿ ಕ್ವಶನ್ ಇಲ್ಲ, ಓನ್ಲಿ ನೆಗೆಟಿವ್ ಐತಿ. ಮಕ್ಕಳು ತಮ್ಮ ಮನೆಗೆಲಸವನ್ನು ಮಾಡುತ್ತಿದ್ದಾರೆ. ಇಲ್ಲಿ ನೆಗೆಟಿವ್ ಇಲ್ಲ, ಓನ್ಲಿ ಇಂಟ್ರಾಗೇಟಿವ್ ಐತಿ. ಇಂಟ್ರಾಗೇಟಿವ್ ಸೆಪರೇಟ್, ನೆಗೆಟಿವ್ ಸೆಪರೇಟ್. ಆದ್ರ ಕೊನೆಯ ಸೆಂಟೆನ್ಸ್ ನೋಡ್ರಿ, ಮಕ್ಕಳು ತಮ್ಮ ಮನೆಗೆಲಸವನ್ನು ಮಾಡುತ್ತಿದ್ದಿಲ್ಲವೇ? ತಿದ್ದಿಲ್ಲ, ಅಲ್ಲ, ಇಲ್ಲ ಬಳಸ್ತೀವಿ ನೋಡಿ. ತಿದ್ದಿಲ್ಲವೇ ಕ್ವಶನ್. ಅದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಅಂತ ಕರೀತಾರೆ. ಇದು ಹಾಗೇನೆ, ವಾಸಂಟ್ ಐ ವಾಚಿಂಗ್ ಟಿವಿ ಎಸ್ಟರ್ಡೇ? ನಾನು ನಿನ್ನೆ ಟಿವಿ ನೋಡುತ್ತಿದ್ದಿಲ್ಲವೇ? ತಿದ್ದಿಲ್ಲವೇ? ಲೈಕ್ ದಿಸ್. ಓಕೆ, ಈ ತರ ಹಲವಾರು ವಾಕ್ಯಗಳನ್ನ ನೀವು ಕಟ್ಕೊಳ್ಬಹುದು. ಬಹಳಷ್ಟು ವಾಕ್ಯಗಳನ್ನ ಹೇಳ್ತಿರ್ತೀರಿ ಡೇ ಟು ಡೇ ಲೈಫ್ ಅಲ್ಲಿ. ನಾನು ನಿನ್ನೆ ಮಾರ್ಕೆಟ್ಗೆ ಹೋಗಕತ್ತಿದ್ದೆ. ನಾನು ನಿನ್ನೆ ಮಾರ್ಕೆಟ್ಗೆ ಹೋಗುತ್ತಿದ್ದೆನು. ಯಾವಾಗ ಹೋಗ್ತಾ ಇದ್ದೆ? ನಿನ್ನೆ ಮಾರ್ಕೆಟ್ಗೆ ಹೋಗುವಂತ ಕ್ರಿಯೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೀತಿತ್ತು ಅಂತ ಹೇಳುವಾಗ ಇಂಥದ್ದನ್ನ ಹೇಳ್ತೀವಿ ನಾವು. ಓಕೆ, ಲೈಕ್ ದಿಸ್. ನಾವು ಇಂಥ ಹಲವಾರು ವಾಕ್ಯಗಳನ್ನ ನೀವು ಡೇ ಟು ಡೇ ಲೈಫ್ ದಲ್ಲಿ ಮಾತಾಡ್ತಿರ್ತೀರಿ, ಅವುಗಳನ್ನ ಬಳಸ್ತಾ ಇರ್ಬೇಕು. ಅವು ಇಂಗ್ಲಿಷ್ ನಲ್ಲಿ ಇದು ಯಾವ್ದು ಟೆನ್ಸು, ಇದನ್ನ ಹೇಗೆ ಮಾತಾಡಬೇಕು, ಇದರಲ್ಲಿ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ ತಿಳ್ಕೊಂಡು ಯಾವ ಟೆನ್ಸ್ ಅಂತ ಗೊತ್ತಾಯ್ತಿಲ್ಲ, ಆ ಟೆನ್ಸಿನ ನಿಯಮಕ್ಕನುಗುಣವಾಗಿ
ಫಾರ್ಮುಲಕ್ಕೆ ಅನುಗುಣವಾಗಿ ವಾಕ್ಯಗಳನ್ನ ಕಟ್ಕೊಳ್ಬೇಕು. ಓಕೆ, ಈಗ ಇನ್ನಷ್ಟು ಇದನ್ನ ಏನು ಸೆಂಟೆನ್ಸ್ ಗಳನ್ನ ನೋಡೋಣ. ಕನ್ನಡದಲ್ಲಿ ಕೊಟ್ಟಿದ್ದೀನಿ. 1947ರ ಮುಂಚೆ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದರು. ಇದು ಯಾವುದು? ಅಫರ್ಮೇಟಿವ್ ಸೆಂಟೆನ್ಸ್. ಇದು ಅಫರ್ಮೇಟಿವ್ ಆದ್ರೆ ಏನ್ ಮಾಡ್ಬೇಕು? ಇದು ಏನ್ ಬರ್ಬೇಕು? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1, ING, ಆಬ್ಜೆಕ್ಟ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನ ನೋಡಿದ ತಕ್ಷಣ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಗೊತ್ತಾಗುತ್ತೆ ನಿಮ್ಗೆ. ಆಳುತ್ತಿದ್ದರು, ಆಳುತ್ತಿದ್ದಾರೆ ಅಂದ್ರೆ ಈಗ ನಡೀತಾ ಇದೆ ಕ್ರಿಯೆ ಅಂತ ಅರ್ಥ. ಆಳುತ್ತಿದ್ದರು ಅಂದ್ರ ಇದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. 1947ರ ಮುಂಚೆ ಅಂದ್ರೆ ಇದು ಪಾಸ್ಟ್ ಅಂತಾನೆ ಗೊತ್ತಾಗತ್ತ. ಇದು ಇರದೇ ಇದ್ರು ಇದು ಈ ಪ್ರತ್ಯಯ ನೋಡಿದ್ರ, ವರ್ಬಿನ ಪ್ರತ್ಯಯ ನೋಡಿದ್ರೆ ಗೊತ್ತಾಗತ್ತ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು, ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಸಿಂಪಲ್ ಪಾಸ್ಟ್ ಟೆನ್ಸು, ಈ ತರ ಗೊತ್ತಾಗ್ಬಿಡ್ತದ. ಈಗ ಇದರಲ್ಲಿ ಯಾರು ಆಳುತ್ತಿದ್ದರು? ಸಬ್ಜೆಕ್ಟ್ ಯಾವುದು? ಬ್ರಿಟಿಷರು. ಬ್ರಿಟಿಷರು ಯಾಕ? ಆಳುವಂತ ಕ್ರಿಯೆಯನ್ನು ಯಾರು ಮಾಡ್ತಾ ಇದ್ರು? ಬ್ರಿಟಿಷರು. ಸಬ್ಜೆಕ್ಟ್ ದ ಬ್ರಿಟಿಷ್. ಬ್ರಿಟಿಷ್ ಹಿಂದ ದ ಬರೆದ್ರ ಅದು ಬ್ರಿಟಿಷರು ಅಂತ ಆಗ್ಬಿಡ್ತದೆ, ಪ್ಲೂರಲ್ ಆಗುತ್ತೆ. ಶ್ರೀಮಂತರು ದ ರಿಚ್, ಬಡವರು ದ ಪುವರ್, ಬಲಶಾಲಿಗಳು ದ ಸ್ಟ್ರಾಂಗ್, ಬಲಹೀನರು ದ ವೀಕ್, ತುಳಿತಕ್ಕೊಳಪಟ್ಟವರು ದ ಡೌನ್ ಟ್ರಾಡನ್. ಓಕೆ, ಲೈಕ್ ದಿಸ್. ಈಗ ದ ಹಚ್ಬಿಟ್ರೆ ಅದು ರ ಇದ್ದಂಗ, ಅಂದ್ರೆ ಪ್ಲೂರಲ್ ಇದ್ದಂಗ. ದ ಬ್ರಿಟಿಷ್ ಪ್ಲೂರಲ್ ಇದ್ರೆ ಏನ್ ಬರ್ತದೆ? ಇಲ್ಲಿ ಸಬ್ಜೆಕ್ಟ್ ವರ್ ಬರ್ತದೆ. ದ ಬ್ರಿಟಿಷ್ ವರ್, ಇದು ಹೆಲ್ಪಿಂಗ್ ವರ್ಬ್ ಬರ್ದ್ರಿ, ಇದು ಆಯ್ತು, ಇದು ಆಯ್ತು. ಈಗ V1 ವರ್ಬ್ ಯಾವ್ದು ಇದ್ರಲ್ಲಿ? ಕನ್ನಡ ಸೆಂಟೆನ್ಸ್ ಅಲ್ಲಿ ವರ್ಬ್ ಯಾವ್ದು? ಆಳು. ಆಳು ಅಂತ ಹೇಳಿಕ್ಕೆ ಏನಂತಾರ? ರೂಲ್ ಅಂತಾರ. ಎಲ್ಲಿ ಈ ಬರ್ತತ, ಇದಕ್ಕೇನ್ ಹಚ್ಬೇಕು? ING ಹಚ್ತಾನ ಈ ಹೋಗಿ ಬಿಡತ್ತ. ದ ಬ್ರಿಟಿಷ್ ವೇರ್ ರೂಲಿಂಗ್. ಈ ಮುಂದೆ ಏನ್ ಬರಿಬೇಕಂತ ಗೊತ್ತಾಗ್ಬೇಕು ನಿಮ್ಗೆ. ದ ಬ್ರಿಟಿಷ್ ವೇರ್ ರೂಲಿಂಗ್. ಈಗ 1947ರ ಮುಂಚೆ ಅಂತ ಬರಿಬೇಕು ಅಥವಾ ಭಾರತವನ್ನು ಅಂತ ಬರಿಬೇಕು ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಐತೆ ಅಂತ ತಿಳ್ಕೊಡ್ರಿ. ಅವಾಗ ಇದನ್ನ ಎಷ್ಟೇ ಟ್ರಾನ್ಸ್ಲೇಷನ್ ಮಾಡ್ರಿ, ದ ಬ್ರಿಟಿಷ್ ವರ್ ರೂಲಿಂಗ್, ಬ್ರಿಟಿಷರು ಆಳುತ್ತಿದ್ದರು ಏನು ಅಂತೇಳಿ ನಮ್ಮ ಮನಸ್ಸಿನಲ್ಲಿಯೇ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಏನು? ಭಾರತ, ಹಂಗ ಇಂಡಿಯಾ. ಇದು 1947ರ ಮುಂಚೆ, ಬಿಫೋರ್ 1947. ಇಷ್ಟ. ದ ಬ್ರಿಟಿಷ್ ವರ್ ರೂಲಿಂಗ್ ಇಂಡಿಯಾ ಬಿಫೋರ್ 1947. ನೆಗೆಟಿವ್ ಮಾಡ್ಬೇಕಾದ್ರೆ ವೆರಿ ಸಿಂಪಲ್, ಇದ್ರ ಮುಂದೆ ಏನ್ ಯೂಸ್ ಮಾಡ್ಬೇಕು? ನಾಟ್ ಯೂಸ್ ಮಾಡ್ಬೇಕು. ದ ಬ್ರಿಟಿಷ್ ವೇರ್ ನಾಟ್ ರೂಲಿಂಗ್ ಇಂಡಿಯಾ ಬಿಫೋರ್ 1947. ಬ್ರಿಟಿಷರು ಭಾರತವನ್ನು 1947ರ ಮುಂಚೆ ಆಳುತ್ತಿದ್ದಿಲ್ಲ. ಕನ್ನಡದಲ್ಲಿ 4-5 ಸೆಂಟೆನ್ಸ್ ಹೇಗಾದ್ರೂ ಮಾಡ್ಬೋದು ನೀವು ನೋಡ್ರಿ. ಭಾರತವನ್ನಂತೂ ಮೊದಲು ಹೇಳ್ಬೋದು. ಭಾರತವನ್ನು 1947ರ ಮುಂಚೆ ಬ್ರಿಟಿಷರು ಆಳುತ್ತಿದ್ದರು. ಬ್ರಿಟಿಷರು ಭಾರತವನ್ನು 1947ರ ಮುಂಚೆ ಆಳುತ್ತಿದ್ದರು. ಈ ತರ 4-5 ಸೆಂಟೆನ್ಸ್ ಗಳನ್ನ ಕಟ್ಕೊಳ್ಬಹುದು. ಓಕೆ, ಕನ್ನಡದಲ್ಲಿ 4-5 ಸೆಂಟೆನ್ಸ್ ಆಗ್ತಿರ್ತಾವ, ಬಟ್ ಇಂಗ್ಲಿಷ್ ನಲ್ಲಿ ಒಂದೇ ಸೆಂಟೆನ್ಸ್ ಅಂದ್ರ ಫಿಕ್ಸ್ಡ್ ರೂಲ್ಸ್ ಪ್ರಕಾರನೇ ಬರಿಬೇಕು. ನಾವು ಈ ಸೂತ್ರದ ಪ್ರಕಾರನೇ ಬರಿಬೇಕು. ಸಬ್ಜೆಕ್ಟ್ ಮೊದಲು ಬರ್ಬೇಕಲ್ಲಿ. ನಾವು ಮೊದಲು ಈ ಕನ್ನಡದಲ್ಲಿ ಭಾರತವನ್ನಂತ ತಗೊಳ್ಬಹುದು, ಆಳುತ್ತಿದ್ದರಂತ ಮೊದಲೇ ತಗೊಳ್ಬಹುದು, ಬಟ್ ಇಂಗ್ಲಿಷ್ ನಲ್ಲಿ ಬರೆಯುವಾಗ ಸಬ್ಜೆಕ್ಟ್ ಇರ್ಬೇಕಾಗತ್ತೆ ಮೊದಲು. ಇಂಗ್ಲಿಷ್, ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಫಾಲೋಸ್ ಫಿಕ್ಸ್ಡ್ ರೂಲ್. ಓಕೆ, ಲೈಕ್ ದಟ್. ದ ಬ್ರಿಟಿಷ್ ವರ್ ನಾಟ್ ರೂಲಿಂಗ್ ಇಂಡಿಯಾ ಬಿಫೋರ್ 1947. ಆಳುತ್ತಿದ್ದಿಲ್ಲ. ವರ್ ಇಂಟ್ರಾಗೇಟಿವ್. ವರ್ ದ ಬ್ರಿಟಿಷ್ ರೂಲಿಂಗ್ ಇಂಡಿಯಾ ಬಿಫೋರ್ 1947. 1947ರ ಮುಂಚೆ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದರೆ, ಆಳುತ್ತಿದ್ದರು, ಆಳುತ್ತಿದ್ದಿಲ್ಲ, ಆಳುತ್ತಿದ್ದರೆ. ನೆಗೆಟಿವ್ ಇಂಟ್ರಾಗೇಟಿವ್. ವರಂಟ್ ದ ಬ್ರಿಟಿಷ್ ರೂಲಿಂಗ್ ಇಂಡಿಯಾ ಬಿಫೋರ್ 1947. 1947ರ ಮುಂಚೆ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದಿಲ್ಲವೇ. ನೋಡ್ರಿ, ಆಳುತ್ತಿದ್ದರು, ಆಳುತ್ತಿದ್ದಿಲ್ಲ, ಆಳುತ್ತಿದ್ದರೆ, ಆಳುತ್ತಿದ್ದಿಲ್ಲವೇ. ಬಹಳ ಸಹಜವಾಗಿ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಮಾತಾಡ್ತಿರ್ತೀವಿ ನಾವು. ಅದನ್ನ ಗ್ರಾಮರಿಗೆ ಕನ್ವರ್ಟ್ ಮಾಡಿದಾಗ ಇಂಥ ಪ್ರತ್ಯಯಗಳು ಸಿಗ್ತಿರ್ತಾವ. ಅದು ಯಾವ ಟೆನ್ಸ್ ಅಂತ ಗೊತ್ತಾಗುತ್ತಾ, ಆ ಟೆನ್ಸಿನ ನಿಯಮಕ್ಕನುಗುಣವಾಗಿ ಅದು ಅಫರ್ಮೇಟಿವ್ ಇದ್ರೆ ಅಫರ್ಮೇಟಿವ್, ನೆಗೆಟಿವ್ ಇದ್ರೆ ನೆಗೆಟಿವ್, ಇಂಟ್ರಾಗೇಟಿವ್ ಇದ್ರೆ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಇದ್ರೆ ನೆಗೆಟಿವ್ ಇಂಟ್ರಾಗೇಟಿವ್. ಇಲ್ಲಿ ಹೇಳಿನಲ್ಲ, ಇದು ಒಂದು ಸೂತ್ರ ಗೊತ್ತಾಯ್ತು ಸಾಕು ನಿಮಗೆ. ಇವು ನೆಗೆಟಿವ್ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಎಲ್ಲ ಗೊತ್ತಾಗುತ್ತೆ. ಓಕೆ, ಇದನ್ನ ನೋಡಿ. ಕಳೆದ ವರ್ಷ ಅವನು ಇಲ್ಲಿ ಕೆಲಸ ಮಾಡುತ್ತಿದ್ದನು. ಕೆಲಸ ಮಾಡುವ ಕ್ರಿಯೆಯನ್ನು ಯಾರು ಮಾಡ್ತಾ ಇದ್ರು? ಅವ. ಓಕೆ, ಕೆಲಸ ಮಾಡುತ್ತಿದ್ದನು ಅವನು, ಇದು ಸಬ್ಜೆಕ್ಟ್. ಯಾರು ಕ್ರಿಯೆ ಮಾಡ್ತಿರ್ತಾರ ನೋಡು, ಅದು ಸಬ್ಜೆಕ್ಟ್. ಅದು ಹಿ.
ಹಿ ಇದ್ದಾಗ ವಾಸ್ ಬರ್ತದ. ಓಕೆ, ಹಿ ಶಿ ಇಟ್ಟಿದ್ದಾಗ ವಾಸ್ ಹೆಲ್ಪಿಂಗ್ ವರ್ಕ್. ಹಿ ವಾಸ್ ವರ್ಕ್ ಬೈತ್ ಮುಂದೆ ಕೆಲಸ ಮಾಡು ಒಂದೇ ವರ್ಡ್ ಡೂಯಿಂಗ್ ವರ್ಕ್ ಬೇಡ, ವರ್ಕ್ ಅಂದ್ರ ಕೆಲಸ ಮಾಡು ಅಂತಾನೆ ಅರ್ಥ ಅದು. ಹಿ ವಾಸ್ ವರ್ಕಿಂಗ್. ಇಲ್ಲಿ ಅಲ್ಲಿ ಅಲ್ಲ, ದೇರ್ ಬ್ಯಾಡ್, ಇಲ್ಲಿ ನೋಡ್ರಿ, ಹಿ ವಾಸ್ ವರ್ಕಿಂಗ್ ಹಿಯರ್ ಲಾಸ್ಟ್ ಇಯರ್. ಕಳೆದ ವರ್ಷ ಕೆಲಸ ಮಾಡುವಂತ ಕ್ರಿಯೆ ಯಾವಾಗ ಆಗ್ತಾ ಇತ್ತು? ಕಳೆದ ವರ್ಷ ಆ ಕ್ರಿಯೆ ನಡೀತಿತ್ತು. ಒಂದು ಕ್ರಿಯೆ ಭೂತಕಾಲದಲ್ಲಿ ನಡೀತಿತ್ತು ಅಂತ ಹೇಳುವ ಸಂದರ್ಭದಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ ನಾವು. ಹಿ ವಾಸ್ ವರ್ಕಿಂಗ್ ಹಿಯರ್ ಲಾಸ್ಟ್ ಇಯರ್. ಹಿಯರ್ ಅನ್ನೋದು ಲಾಸ್ಟ್ಗಿನೂ ಬರಿಬಹುದು, ಇಲ್ಲಿ ಬರೋದ್ರೆ ಹೆಚ್ಚು ಸುಟೇಬಲ್ ಆಗುತ್ತದ. ಹಿ ವಾಸ್ ವರ್ಕಿಂಗ್ ಲಾಸ್ಟ್ ಇಯರ್ ಹಿಯರ್. ಕಳೆದ ವರ್ಷ ಅವನು ಇಲ್ಲಿ ಕೆಲಸ ಮಾಡುತ್ತಿದ್ದನು. ಕೆಲಸ ಮಾಡುತ್ತಿದ್ದಿಲ್ಲ, ಕೆಲಸ ಮಾಡುತ್ತಿದ್ದನೇ, ಕೆಲಸ ಮಾಡುತ್ತಿದ್ದಿಲ್ಲವೇ. ಓಕೆ, ಕೆಲಸ ಮಾಡಕ್ ಹತ್ತಿದ್ದನ್ರಿ ಅವ. ಲಾಸ್ಟ್ ಇಯರ್ ಇಲ್ಲಿ ಕೆಲಸ ಮಾಡಕ್ ಹತ್ತಿದ್ದನ್ರಿ. ಲಾಸ್ಟ್ ಇಯರ್ ಇಲ್ಲಿ ಕೆಲಸ ಮಾಡಕ್ ಹತ್ತಿದ್ದಿಲ್ರಿ. ಲಾಸ್ಟ್ ಇಯರ್ ಇಲ್ಲಿ ಕೆಲಸ ಮಾಡಕ್ ಹತ್ತಿದ್ನ ನಾವ. ಲಾಸ್ಟ್ ಇಯರ್ ಇಲ್ಲಿ ಕೆಲಸ ಮಾಡಕ್ ಹತ್ತಿದ್ದಿಲ್ಲ ನಾವ. ಈ ತರ ಮಾತಾಡ್ತಿರ್ತೀವಿ ನಾವು ನಮ್ಮ ಒಂದು ಭಾಷೆಯ ಪ್ರಕಾರ, ನಮ್ಮ ಪ್ರದೇಶದ ಭಾಷೆಗೆ ಅನುಗುಣವಾಗಿ ಮಾತಾಡ್ತಿರ್ತೀವಿ ಯೂಸ್ವಲಿ ನಾವು. ಒಂದೊಂದ್ ಕಡೆ ಗ್ರಾಮರ್ ಪ್ರಕಾರನೇ ಮಾತಾಡ್ತಾರ. ಬಟ್ ಬಹಳಷ್ಟು ಏರಿಯಾಗಳಲ್ಲಿ ಗ್ರಾಮ್ಯಾಟಿಕಲ್ ಆಗಿ ಮಾತಾಡ್ತಿರೋದಿಲ್ಲ. ಅದಕ್ಕಾಗಿ ಗ್ರಾಮರ್ಗೆ ಕನ್ವರ್ಟ್ ಮಾಡ್ಬೇಕು ಕನ್ನಡವನ್ನ, ಅವಾಗ ಇದೇ ಟೆನ್ಸ್ ಅಂತ ಗೊತ್ತಾಗುತ್ತೆ. ಕೆಲಸ ಮಾಡಕ್ ಹತ್ತಿದ್ದೀನ್ರಿ, ಇದನ್ನ ಗ್ರಾಮರಿಗೆ ಕನ್ವರ್ಟ್ ಮಾಡಿದ್ರ ಕೆಲಸ ಮಾಡುತ್ತಿದ್ದನು. ಕೆಲಸ ಮಾಡಕ್ ಹತ್ಯಾನ್ರಿ ಅಂದ್ರ ಕೆಲಸ ಮಾಡುತ್ತಿದ್ದಾನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ತರ ಹಲವಾರು ವಾಕ್ಯಗಳನ್ನು ಕಟ್ಕೊಳ್ಬೇಕು ನೀವು. ನೋಡ್ರಿ, ಹಿ ವಾಸ್ ನಾಟ್ ವರ್ಕಿಂಗ್ ಹಿಯರ್ ಲಾಸ್ಟ್ ಇಯರ್. ವಾಸ್ ಹಿ ಇದನ್ನ ಮೊದಲು ತಂದು ಬಿಡ್ತೀವಿ. ಯಾವಾಗ್ಲೂ ಇದು ಮೊದಲು ತಂದಾಗ ಡಬ್ಲ್ಯೂ ಕ್ಯಾಪಿಟಲ್ ಆಗುತ್ತೆ, ಈ ಕಡೆ ಹಿ ಬಂದಾಗ ಎಚ್ ಸ್ಮಾಲ್ ಆಗುತ್ತೆ. ಅದನ್ನು ನೋಡ್ತಿರ್ಬೇಕು ನೀವು. ಓಕೆ, ಪಂಕ್ಚುಯೇಷನ್ ಬಂದಾಗ ಅದನ್ನ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಬಟ್ ಇಲ್ಲಿ ತಿಳ್ಕೊಡ್ರಿ ಏನೋ ಆಯಾ ಸೆಂಟೆನ್ಸ್ಗೆ ಅನುಗುಣವಾಗಿ. ವಾಸ್ ಹಿ ವರ್ಕಿಂಗ್ ಹಿಯರ್ ಲಾಸ್ಟ್ ಇಯರ್? ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಹಿ ವಾಸ್ ವರ್ಕಿಂಗ್ ಹಿಯರ್ ಲಾಸ್ಟ್ ಇಯರ್. ಹಿ ವಾಸ್ ನಾಟ್ ವರ್ಕಿಂಗ್ ಹಿಯರ್ ಲಾಸ್ಟ್ ಇಯರ್. ವಾಸ್ ಹಿ ವರ್ಕಿಂಗ್ ಹಿಯರ್ ಲಾಸ್ಟ್ ಇಯರ್? ವಾಸಂಟ್ ಹಿ ವರ್ಕಿಂಗ್ ಹಿಯರ್ ಲಾಸ್ಟ್ ಇಯರ್? ಓಕೆ, ವಾಸ್ ಹಿ ನಾಟ್, ಸಬ್ಜೆಕ್ಟ್ ಮುಂದೆ ನಾಟ್ ಬರೆದ್ರು ಓಕೆ. ಈ ತರ ಹಲವಾರು ವಾಕ್ಯಗಳನ್ನ ನೀವು ಮಾತಾಡ್ತಿರ್ತೀರಿ. ನೀವು ಇಂಗ್ಲಿಷ್ ನಲ್ಲಿ ಅವನ್ನ ಮಾತಾಡೋದನ್ನ ಕಲಿಬೇಕು. ಕನ್ನಡದಲ್ಲಿ ಮಾತಾಡ್ತಿರ್ತೀರಿ. ನಾನು ನಿನ್ನೆ ಬಟ್ಟೆ ತೊಳ್ಯಾಕ್ ಹತ್ತಿದ್ದೆ ಅಂತೀರಿ. ನಾನ್ ನಿನ್ ಬಟ್ಟೆ ತೊಳ್ಯಾಕ್ ಹತ್ತಿದ್ದೆ. ಬಟ್ಟೆ ತೊಳ್ಯಾರು ನಾನು. ಐ ಮುಂದೆ ಏನ್ ಬರ್ತದ? ಐ ವಾಸ್. ವರ್ಬ್ ಏನು? ವಾಷಿಂಗ್. ಐ ವಾಸ್ ವಾಷಿಂಗ್ ಏನು? ಕ್ಲಾತ್ಸ್. ಯಾವಾಗ? ಎಸ್ಟರ್ಡೇ. ಐ ವಾಸ್ ವಾಷಿಂಗ್ ಕ್ಲಾತ್ ಎಸ್ಟರ್ಡೇ. ಈ ತರ ಬಹಳಷ್ಟು. ನಾನು ನಿನ್ನೆ ಪಾಠ ಮಾಡಾಕತ್ತಿದ್ದೆ. ಐ ವಾಸ್ ಡೂಯಿಂಗ್ ಲೆಸನ್. ಐ ವಾಸ್ ಟೀಚಿಂಗ್ ಎ ಲೆಸನ್ ಎಸ್ಟರ್ಡೇ. ನಾನು ಈಗ ಕ್ಯಾಮ್ರಾ ನೋಡುತ್ತಿದ್ದೇನೆ. ಈ ನೋಡುವಂತ ಕ್ರಿಯೆ ಈಗ ನಡೆದಿದೆ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ ಲುಕಿಂಗ್ ಎಟ್ ಕ್ಯಾಮ್ರಾ ಲೈಕ್ ದಿಸ್. ಹಲವಾರು ಬಾರಿ ಇಂಥ ಉದಾಹರಣೆಯನ್ನು ಕೊಟ್ಟಿದ್ದೀನಿ ನಾನು. ಈ ತರ ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಯಾವುದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಎರಡನ್ನು ಕಂಪ್ಯಾರಿಸನ್ ಮಾಡಿ ಓದಿದ್ರೆ ನಿಮ್ಗೆ ಈಸಿ ಆಗಿ ಅರ್ಥ ಆಗುತ್ತೆ. ಈಗ ನೋಡ್ರಿ, ಒಂದು ನಾನು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಅನ್ನ ತಗೊಳ್ತಿರ್ತೀನಿ ಯಾವಾಗ್ಲೂ. ಎರಡಕ್ಕೂ ಕಂಪ್ಯಾರಿಸನ್ ಮಾಡಿ ಹೇಳ್ತೀನಿ. ನೋಡ್ರಿ, ಕಂಪೇರ್ ಮಾಡ್ತೀನಿ ಎರಡಕ್ಕೂ. ಯಾವುದು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ ಲರ್ನಿಂಗ್ ಇಂಗ್ಲಿಷ್. I was learning English. I am not learning English. I was not learning English. Am I learning English? Was I learning English? Amn't I learning English? Wasn't I learning English? Am I not learning English? ಕೊನೆಯ ಸೆಂಟೆನ್ಸ್ ಎರಡು ಆಗ್ತಾವ ಅಂತ ಹೇಳಿನಿ. ಅಲ್ಲಿ ಶಾರ್ಟ್ ಮಾಡೋ ಬದಲಾಗಿ ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡಬೇಕು. Am I not? Was I not? Like this. Amn't I not? Amn't I not ಅಂತಲ್ಲ. Amn't I learning English? Wasn't I learning English? Am I not learning English? Was I not learning English? ಕನ್ನಡದಲ್ಲಿ ನೋಡ್ರಿ, ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಐ ವಾಸ್ ಲರ್ನಿಂಗ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿಯುತ್ತಿದ್ದೆನು. ಐ ಆಮ್ ನಾಟ್ ಲರ್ನಿಂಗ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿಯಕತ್ತಿಲ್ಲ. ಐ ವಾಸ್ ನಾಟ್ ಲರ್ನಿಂಗ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿಯುತ್ತಿದ್ದಿಲ್ಲ. ಆಮ್ ಐ ಲರ್ನಿಂಗ್ ಇಂಗ್ಲಿಷ್? ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆಯೇ? ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆಯೇ? ವಾಸ್ ಐ ಲರ್ನಿಂಗ್ ಇಂಗ್ಲಿಷ್? ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಆಮಂಟ್ ಐ ಲರ್ನಿಂಗ್ ಇಂಗ್ಲಿಷ್? ನಾನು ಇಂಗ್ಲಿಷ್ ಕಲಿಯುತ್ತಿಲ್ಲ.
ಕಲಿಯುತ್ತಿಲ್ಲವೇ. ವಾಸಂಟ್ ಐ ಲರ್ನಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿಯುತ್ತಿದ್ದಿಲ್ಲವೇ. ಡಿಫ್ರೆನ್ಸ್ ನೋಡ್ರಿ. ಎರಡನ್ನು ಕಂಪೇರ್ ಮಾಡಿ ನೀವು ಸ್ಟಡಿ ಮಾಡಿದಾಗ ಸ್ಪಷ್ಟತೆ ಗೊತ್ತಾಗುತ್ತೆ ನಿಮ್ಗೆ. ಇಂಥವು ಹಲವಾರು ವಾಕ್ಯಗಳನ್ನ ಡೇ ಟು ಡೇ ಲೈಫ್ ದಲ್ಲಿ ನಿಮ್ಗೆ ಅರಿವಿಲ್ಲದೇನೆ ಬಳಸ್ತಿರ್ತೀರಿ. ಅದು ಇಂಗ್ಲಿಷ್ಗೆ ಯಾವ ಟೆನ್ಸಿಗೆ ಸಂಬಂಧಪಡುತ್ತೆ ಅಂತ ಗೊತ್ತಾಯ್ತಿಲ್ಲ, ಸ್ವಲ್ಪ ಲೇಟ್ ಆದ್ರೆ ಆಗ್ಲಿ. ಒಂದು ಸೆಂಟೆನ್ಸ್ ಮಾಡಾಕ ಒಂದು 10 ತಾಸು ತಗೋತೀನಿ ಮೊದಲು, ನಡೀತದ. ಆಮೇಲೆ ಈಸಿ ಆಗ್ತಾ ಹೋಗುತ್ತೆ. ಇದೇ ಒಂದು ಪದ್ಧತಿನೇ ಸೂಕ್ತ. ಈ ಒಂದು ಹಂತದಲ್ಲಿ ಇಂಗ್ಲಿಷ್ ಅನ್ನು ನೀವು ಮಾತಾಡ್ಬೇಕಂತ ಅನ್ಕೊಂಡ್ರೆ, ಇಂಗ್ಲಿಷ್ ಗ್ರಾಮರ್ ನೀವು ಸ್ವಚ್ಛವಾಗಿ ಬರ್ಬೇಕಂದ್ರೆ ಇದೇ ಹಂತ, ಇದೇ ರೀತಿಯಾಗಿನೇ ಕಲಿಬೇಕು. ಇಲ್ಲದೇ ಇದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಆಗುದಿಲ್ಲ. ಮಾತಾಡ್ಬೋದು, ಕಮ್ಯುನಿಕೇಶನ್ಗೆ ಮಾತ್ರ ಪೂರಕವಾಗಿ ಮಾತ್ರ ಕಲಿಬಹುದು ನೀವು. ಗ್ರಾಮರ್ ಅನ್ನ ಕಲಿಯಕ್ ಆಗುದಿಲ್ಲ. ಗ್ರಾಮರ್ ಬರ್ಲೇಬೇಕಲ್ಲ. ಯಾಕಂತಂದ್ರೆ ಇಲ್ಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಮುಂದಿದೆ. ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಫೇಸ್ ಮಾಡಕ್ ಬರ್ಬೇಕು ನಿಮಗೆ. ಈ ಕಡೆ ಮಾತಾಡಕ್ನು ಬರ್ಬೇಕು. ಅಂದ್ರೆ ಇದೇ ಪದ್ಧತಿನೇ ಸೂಕ್ತ. ಓಕೆ, ನಮ್ಗಿಲ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಏನ್ ಅವಶ್ಯಕತೆ ಇಲ್ಲ, ನಾವ್ ಸ್ವಲ್ಪ ಇಂಗ್ಲಿಷ್ ಮಾತಾಡ್ಬೇಕಂದ್ರ ನೀವು ಇಂತ ಯಾವ ವಿಡಿಯೋನು ನೋಡೋದ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಾನ್ವರ್ಸೇಷನ್ ಮಾಡ್ತಾ ಇದ್ರ, ಇಂಗ್ಲಿಷ್ ನ್ಯೂಸ್ ಚಾನಲ್ ಅನ್ನ ನೋಡ್ತಾ ಇದ್ರ, ಆ ಕ್ರಮೇಣವಾಗಿ ನಿಮ್ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾ ಇದ್ರ ಬರ್ತದ. ನೋ ಪ್ರಾಬ್ಲಮ್ ಎಟ್ ಆಲ್, ಬಂದೇ ಬರ್ತದ. ಆದ್ರೆ ಸ್ವಲ್ಪ ಮಟ್ಟಿಗೆ ಬರ್ತದ, 20%. ಸ್ವಲ್ಪ ನಿಮ್ ಕಾನ್ವರ್ಸೇಷನ್ ಮಾಡುವಷ್ಟರ ಮಟ್ಟಿಗೆ ಮಾತ್ರ ಬರ್ತದ. ಕನ್ನಡದ ಎಲ್ಲಾ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಆಗುತ್ತೆ. ಇದು ನಾನು ಹೇಳಿಕೊಡುವಂತ ಪದ್ಧತಿ ಪ್ರಕಾರ ನೀವು ಸ್ಟಡಿ ಮಾಡಿದ್ರೆ ಇದು ಇನ್ಫ್ಯಾಕ್ಟ್ ಲೇಟ್ ಆಗೇ ಆಗುತ್ತೆ. ಆದ್ರೆ ಗ್ರಾಮರ್ ಬದ್ಧವಾಗಿ ಇಂಗ್ಲಿಷ್ ಅನ್ನ ಮಾತಾಡಕ್ ಕಲಿತೀರಿ, ಮತ್ತೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಹೆಚ್ಚು ಸ್ಕೋರ್ ಅನ್ನ ಮಾಡ್ತೀರಿ 100%. ಓಕೆ, ಲೈಕ್ ದಿಸ್. ಅಂದ್ರ ಗ್ರಾಮರ್ ಅಂತೂ ಬಂದೇ ಬರ್ತದೆ, ನೋ ಪ್ರಾಬ್ಲಮ್ ಎಟ್ ಆಲ್. ಗ್ರಾಮರ್ ಏನೂ ತೊಂದ್ರೆ ಇಲ್ಲ, ನೋ ಅಯೋಟ ಆಫ್ ಡೌಟ್, ಸ್ವಲ್ಪನೂ ಸಂದೇಹ ಇಲ್ಲ. ಆದ್ರೆ ಇಲ್ಲಿ ನಮ್ಮ ಉದ್ದೇಶ ನೀವು ಮಾತಾಡ್ಬೇಕು ಇಂಗ್ಲಿಷ್ ಅಲ್ಲಿ, ಗ್ರಾಮರ್ ಬದ್ಧವಾಗಿ. ಸ್ಲೋ ಆದ್ರೂ ಆಯ್ತು, ಮಾತಾಡಕ್ ಕಲಿಬೇಕು. ಅದು ಈ ನನ್ನ ಕ್ಲಾಸಿನ ಮೊದಲನೇ ಉದ್ದೇಶ. ಗ್ರಾಮರ್ ಹೇಳುವಾಗ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಹಂತದಲ್ಲಿ ಗ್ರಾಮರ್ ಅನ್ನ ಹೇಳ್ತಾ ಹೋಗ್ತಿರ್ತೀನಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ತರದ ಪ್ರಾಬ್ಲಮ್ ಆಗ್ತಾ ಇರೋದು, ನಾನು ಹೇಳ್ಕೊಡ್ತಾ ಇರೋದು ಈಗ ಮೇನ್ ಆಗಿ ಇಂಗ್ಲಿಷ್ ಅನ್ನ ಮಾತಾಡ್ಬೇಕು ನೀವು. ಸ್ಲೋ ಆದ್ರೂ ಆಯ್ತು, ಸ್ವಲ್ಪ ಲೇಟ್ ಆದ್ರೂ ಆಯ್ತು, ಮಾತಾಡ್ಲೇಬೇಕು. ಓಕೆ, ಅದನ್ನ ನಾನು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತೀನಿ. ಯಾಕಂದ್ರೆ ಗ್ರಾಮರ್ ಇಲ್ಲಿ ಹೇಳ್ಕೊಡುವಾಗ ಪ್ರತಿಯೊಂದೊಂದು ಹಂತದಲ್ಲಿ ಗ್ರಾಮರ್ ಹೇಳ್ತಿರ್ತೀನಿ ನಾನು. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಬಹಳಷ್ಟು ಹೆಚ್ಚು ಸ್ಕೋರ್ ಅನ್ನ ಮಾಡ್ತೀರಿ. ಓಕೆ, ಪ್ರತಿಯೊಂದು ವಿಡಿಯೋಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹೋದ್ರೆ ಇಲ್ಲಿ ಏನ್ ಹೇಳ್ತೀನಿ ಅದೇ ಸ್ಟೈಲ್ ನಲ್ಲೇ ಬಂದಿರ್ತಾವ. ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಕ್ವಶನ್ ನೋಡಿರ್ಬೇಕು, ಇದೇ ಸ್ಟೈಲ್ ನಲ್ಲೇ ಇರ್ತದ. ವರ್ಡ್ಸ್ ಅಷ್ಟೇ ಡಿಫ್ರೆಂಟ್ ಆಗಿರ್ತಾವ. ಓಕೆ, ಆದ್ರಿಂದ ಈ ತರ ನೀವು ರೂಢಿ ಮಾಡಿಕೊಳ್ಳುವುದನ್ನ ಕಲಿಯಬೇಕು. ಇದರೊಂದಿಗೆ ನನ್ನ ಇವತ್ತಿನ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.